ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆ ಬಂದು ಹೊಸ ಅಡುಗೆ ಸಂಚಿಕೆಯಲ್ಲಿ ಬಾಂಗಡ ಮೀನಿನ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. 1 kg ಬಾಂಗಡ ಮೀನು 10 ಪೀಸು ಇದ್ರಲ್ಲಿ ಬಂದಿದೆ. ಮೀನನ್ನ ಚೆನ್ನಾಗಿ ತೊಳೆದು ಈ ಥರ ಇಟ್ಟಿದ್ದೀನಿ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಕಾರ್ನ್ಫ್ಲೋರ್, 1 ಪೀಸು ಚಕ್ಕೆ, 4-5 ಲವಂಗ, ಮೆಣಸಿಕಾಯಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಕಾಳು, ಜೀರಿಗೆ, ಪುದೀನ. ಈ ಪುದೀನ ಬಂದು ರೂಮ್ ಟೆಂಪರೇಚರಲ್ಲಿ ಒಣಸಿರೋಂಥ ಪುದೀನ, ಕೊತ್ತಂಬರಿ ಸೊಪ್ಪು, ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. 10-15 ನಿಮಿಷ ನೆನೆಸಿರೋಂಥ ಹುಣಸೆಹಣ್ಣಿನ ರಸ, ಹಾಗೆ 1 ಸ್ಪೂನು ಅರಿಶಿಣದ ಪೌಡ್ರು. ತೊಳೆದಿರೋಂಥ ಮೀನುಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಕಟ್ ಮಾಡೋದ್ರಿಂದ ನಾವು ಹಾಕುವಂಥ ಮಸಾಲೆಗಳು ಆ ಮೀನು ಒಳಕ್ಕೆ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಒಂದು ಸ್ಪೂನು ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೀನು ಫ್ರೈ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ರುಬ್ಬಕ್ಕೆ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಹುಣಸೆ ರಸನೂ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿದ ಮಿಶ್ರಣನ ಈ ರೀತಿ ಆ ಮೀನುಗಳಿಗೆಲ್ಲ ಹಚ್ಬೇಕಾಗತ್ತೆ. ನಾವು ಕಟ್ ಮಾಡಿದ್ದೀವಲ್ಲ ಆ ಜಾಗಕ್ಕೆಲ್ಲ ಮಸಾಲೆ ಸೇರ್ಕೊಡೋ ಹಾಗೆ ಈ ರೀತಿ ಹಚ್ಚಬೇಕು. ಮೀನಿನ ಒಳಭಾಗ, ಮೀನಿನ ಮೇಲ್ಭಾಗ ಈ ರೀತಿ ಹಚ್ಚೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಇದೇ ರೀತಿ ಎಲ್ಲ ಮೀನಿಗೂ ಮಾಡ್ಕೊಬಿಡೋಣ. ಮಸಾಲೆ ಹಚ್ಚಿರೋಂಥ ಮೀನನ್ನ 1 ಅವರ್ ಅಥವಾ ಹಾಫ್ ಆನ್ ಅವರ್ ಇಟ್ಟು ನಡೆಯುತ್ತೆ. ಫ್ರಿಡ್ಜ್ನಲ್ಲಿ ಇಟ್ಟರೆ ಅದು ಮ್ಯಾರಿನೇಷನ್ ಆಗುತ್ತೆ. ಮ್ಯಾರಿನೇಷನ್ ಆಗೋಕ್ಕೆ ಫ್ರಿಡ್ಜಲ್ಲಿ ಇಟ್ಬಿಡೋಣ. ಒನ್ ಅವರ್ ಇಟ್ಟರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ಮಸಾಲೆ ಎಲ್ಲ ಆ ಮೀನು ಇಳ್ಕೊಳ್ಳುತ್ತೆ. 1 ಅವರ್ ಆದಮೇಲೆ ಈ ಥರ ಒಂದು ಪ್ಲೇಟ್ಗೆ ಕಾರ್ನ್ಫ್ಲೋರು, ಖಾರದ ಪುಡಿ, ಸ್ವಲ್ಪ ನಿಂಬೆ ಉಪ್ಪು ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಅದನ್ನೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದೊಂದೇ ಮೀನನ್ನ ತಗೊಂಡು ಈ ಕಾರ್ನ್ಫ್ಲೋರ್ ಮೇಲೆ ನೋಡಿ ಈ ರೀತಿ ಪ್ರೆಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಫ್ರೈ ಮಾಡಬೇಕಾದ್ರೆ ಮೀನಲ್ಲಿದ್ದಂಥ ಮಸಾಲೆ ಬೇರೆ ಆಗಲ್ಲ. ಆಮೇಲೆ ಮೀನು ಗಟ್ಟಿ ಬರುತ್ತೆ, ಮೀನು ಪೀಸ್ ಆಗಲ್ಲ. ಕೆಲವೊಮ್ಮೆ ಮೀನು ಫ್ರೈ ಮಾಡ್ತಾಯಿದ್ರೆ ಅದು ತಲೆನೇ ಬೇರೆ, ಬಾಡಿನೇ ಬೇರೆ ಹೋಗುತ್ತೆ. ಈ ಥರ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಈ ರೀತಿ ಮಾಡೋದ್ರಿಂದ ನಮಗೆ ಮೀನು ಒಡೆದೋಗಲ್ಲ. ನಾವು ಮೀನಿಗೆ ಹಾಕಿರೋಂಥ ಮಸಾಲೆ ಎಲ್ಲ ಅದರೊಳಗೆ ಇರುತ್ತೆ. ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಮೀನನ್ನು ಇದೇ ರೀತಿ ಮಾಡ್ಕೊಳ್ಳೋಣ.
ಕಾರ್ನ್ಫ್ಲವರ್ನೆಲ್ಲ ಕೋಟಿಂಗ್ ಕೊಟ್ಟಾದ್ಮೇಲೆ ಇನ್ನೊಂದು 5 ನಿಮಿಷ ಫ್ರಿಡ್ಜಲ್ಲಿ ಇಕ್ಕಿ ಒಂದು 5 ನಿಮಿಷ ಆದಮೇಲೆ ತಿರ್ಗಾ ತೆಗೆದ್ರೆ ನೋಡಿ ಈ ರೀತಿ ನೀಟಾಗಿ ಕೋಟಿಂಗ್ ಎಲ್ಲ ಕೂತಿರುತ್ತೆ, ಮೀನು ಗಟ್ಟಿನೂ ಆಗಿರುತ್ತೆ. ಇವಾಗ ಇದು ಫ್ರೈ ಮಾಡೋಕ್ಕೆ ರೆಡಿ. ಬನ್ನಿ ಫ್ರೈ ಮಾಡೋಣ ಬನ್ನಿ. ಮೊದಲು ಗ್ಯಾಸ್ ಒಲೆನ ಹಚ್ಕೊಂಡು ಹೆಂಚು ಕಾಯೋಕ್ಕೆ ಇಟ್ಬಿಡೋಣ. ಮೊದಲು ಗ್ಯಾಸು ಹೈ ಫ್ಲೇಮಲ್ಲಿ ಇರಬೇಕು. ನಂತರ ಎಣ್ಣೆ ಹಾಕೊಂಡು ಹೈ ಫ್ಲೇಮಲ್ಲಿ ಎಣ್ಣೆ ಕಾಯೋವರೆಗೂ ಕಾಯಿಸೋಣ. ಹಂಚು ಬಿಸಿ ಆಗಿದೆಯೋ ಇಲ್ವೋ ಚೆಕ್ ಮಾಡಿ. ಬಿಸಿ ಆಗಿದ್ದರೆ ನಾವು ಗ್ಯಾಸ್ ಒಲೆನ ಲೋ ಫ್ಲೇಮ್ಗೆ ಇಟ್ಬಿಡ್ಬೇಕು. ಲೋ ಫ್ಲೇಮ್ಗೆ ಇಟ್ಟಾಗ ನಾವು ಮೀನು ಮಾಡೋವರೆಗೂ ನಾವೇನು ಸ್ಟಾರ್ಟಿಂಗ್ ಹೈ ಫ್ಲೇಮಲ್ಲಿ ಇಟ್ಟಿದ್ವಿ, ಆ ಹೈ ಫ್ಲೇಮು ಅಷ್ಟೇ ಟೆಂಪ್ರೇಚರ್, ಅದು ನಾವು ಮೀನು ಮಾಡಿ ಮುಗಿಸೋವರೆಗೂ ಅಷ್ಟೇ ಟೆಂಪ್ರೇಚರ್ ಇರುತ್ತೆ. ನಾವು ಗ್ಯಾಸ್ ಒಲೆನ ಲೋ ಫ್ಲೇಮ್ಗೆ ಇಟ್ಬಿಡ್ಬೇಕು. ಈಗ ಒಂದೊಂದೇ ಮೀನನ್ನ ಹಂಚ ಮೇಲೆ ಬಿಡೋಣ. ನೋಡಿ, ಹಾಕಿದ ತಕ್ಷಣನೇ ಆ ರೀತಿ ಚಿಮ್ಬೇಕು, ಅಲ್ಲಿದ್ದಂಥ ಎಣ್ಣೆ ಚಿಮ್ಬೇಕು. ವೀಕ್ಷಕರೇ, ನಾವು ಇವಾಗ ಏನು ಎಣ್ಣೆ ಹಾಕಿದ್ದೀವಿ, ಈ ಮೀನು ಮುಗಿಯೋವರೆಗೂ ನಾವು ಮತ್ತೆ ಎಣ್ಣೆ ಹಾಕೋಕೆ ಹೋಗಲ್ಲ. ಮೀನು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವೇನು ಕಾರ್ನ್ಫ್ಲವರ್ ಕೋಟಿಂಗ್ ಕೊಟ್ವಿ, ಅದಕ್ಕೆ ಎಣ್ಣೆ ಏನು ಬೇಕಾಗಿದೆ ನೋಡಿ. ಈ ರೀತಿ ಅದೇ ಚೆನ್ನಾಗಿ ಬೇಯ್ಕೊಳುತ್ತೆ. ಇನ್ನು ಮುಂದಕ್ಕೆ ನಾವು ಹಾಕಲ್ಲ. ಅವಲೇ ಉಳಿದಂಥ ಹುಣಸೆ ರಸ ಮೇಲೆ ಒಂದು ಸ್ವಲ್ಪ ಹಾಗೆ ಬಿಡ್ಕೊಂಡು ಸ್ವಲ್ಪ ಈ ರೀತಿ ಚಿಮಿಸ್ಕೊಂಡು ಆ ಥರ ಹಾಕೊಂಡ್ಬಂದರೆ ನಮಗೆ ತಿನ್ಬೇಕಾದ್ರೆ ಹುಳಿ, ಉಪ್ಪು, ಖಾರ, ಈ ಮೀನುಗಳಿಗೆಲ್ಲ ಹುಳಿ, ಉಪ್ಪು, ಖಾರ ಸ್ವಲ್ಪ ಮುಂದೆನೇ ಇದ್ದರೆ ಅದು ರುಚಿ ಜಾಸ್ತಿ. ಹಾಗಾಗಿ ನಾನು ಇದು ಹೊಸ ಮೆಥಡ್ ನಾನು ಮಾಡ್ತಾ ಇದ್ದೀನಿ. ನೀವು ನೋಡಿ, ನೀವು ಇದೇ ರೀತಿ ಮನೇಲೇ ಮಾಡ್ಕೊಳ್ತೀನಿ, ಭಾಳ ರುಚಿಯಾಗಿರುತ್ತೆ. ಹಾಗೆ ವೀಕ್ಷಕರೇ, ನನ್ನ ಚಾನಲ್ನ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಮಾಡಿರೋಂಥ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಮಾಡಿರೋಂಥ ವಿಡಿಯೋನ ನೀವು ನೋಡಿ ಲೈಕು, ಕಾಮೆಂಟ್ಸು ಮಾಡಿದ್ರೆ ಇನ್ನು ಮುಂದೆ ಒಳ್ಳೆ ವಿಡಿಯೋಗಳನ್ನ ನಾನು ಮಾಡೋಕ್ಕೆ ನನಗೆ ಉತ್ತೇಜನ ಸಿಗುತ್ತೆ. ಲೈಕ್ ಮಾಡ್ತೀರಲ್ವಾ ವೀಕ್ಷಕರೇ? ಮಧ್ಯದಲ್ಲಿ ಇದ್ದಂಥ ಮೀನನ್ನ ಬಿಟ್ಟು ಆ ಸೈಡು ಈ ಸೈಡ್ ಇದ್ದ ಮೀನುಗಳನ್ನ ಸ್ವಲ್ಪ ಸೈಡ್ಗೆ ಹಾಕೊಂಡು, ಯಾಕೆಂದರೆ ಲೋ ಫ್ಲೇಮ್ ಇಟ್ಟಿದ್ದೀವಿ ನಾವು. ಲೋ ಫ್ಲೇಮ್ ಇಟ್ಟಿರೋದ್ರಿಂದ ಏನಾಗುತ್ತೆ, ಸೆಂಟ್ರಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇರುತ್ತೆ, ಅದು ನಮಗೆ ಜಲ್ದಿ ಬೆಂದ್ಬಿಡುತ್ತೆ. ನಾವು ಸೈಡಲ್ಲಿ ಇವಾಗ ಎತ್ತಿ ನಾನು ಇವಾಗ ಇಡ್ತಾ ಇದ್ದೀವಿ ನೋಡಿ, ಆ ಸೈಡಲ್ಲಿ ಇಟ್ಕೊಂಡ್ರೆ ನಿಮಗೆ ಮೀನು ಬೇಯ್ತಾನೇ ಇರುತ್ತೆ, ನಿಮಗೆ ಸೀದೋಗಲ್ಲ. ಇದು ಹೊಸ ಮೆಥಡ್. ನೀವು ಇನ್ನೂ ಮಾಡೋ ಈ ಬೇರೆ ಥರನೂ ಮಾಡ್ಬೋದು ಅಂದರೆ ನೀವು ಮತ್ತೆ ಸೈಡ್ ಇಟ್ಕೊಬಿಡಿ. ಒಂದೊಂದೇ ಮೀನು ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅದೇ ರೀತಿ ಹಿಂಗೆ ಮಾಡ್ಕೊಳ್ಳಿ ನೋಡಿ. ಈ ಥರ ಸೈಡ್ ಇಟ್ಬಿಟ್ರೆ ಸಿಹಿ ಎಲ್ಲ ನಿಮಗೆ ಅಲ್ಲಿ ಹಾಕಿರೋ ಮಸಾಲೆ ಬೇರೆ ಆಗಲ್ಲ. ಇವಾಗ ನಾನು ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಹಾಗೆ ಸ್ವಲ್ಪ ತಿರುವಾಕೋದ್ನಲ್ಲ ಇವಾಗ ಮೀನ ತಿರುವಾಕಿದ್ದಕ್ಕೆ ಅದಕ್ಕೂ ಸ್ವಲ್ಪ ಹುಣಸೆ ಹುಳಿ, ಅವಲೇ ನಾನು ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಮೇಲೆ ನಾನು ಮೆಣಸಿನ ಕಾಳು ಪೌಡ್ರು ಅದನ್ನು ಮೇಲೆ ಒಂದು ಸ್ವಲ್ಪ ಈ ರೀತಿ ಹಾಕ್ತೀನಿ. ಆವಾಗ ನಿಮಗೆ ನೋಡಿ, ತಿಂದಾದ್ಮೇಲೆ ಈ ರೀತಿ ನಾನೇನು ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಂಡು ನೀವು ಮನೇಲಿ ತಿನ್ನಿ. ಆಮೇಲೆ ಈ ಸಂಚಾರಿ ನಾವಿನ್ನ ಜ್ಞಾಪಕ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ಮೀನು ಚೆನ್ನಾಗಿ ಬೇಯುತ್ತೆ, ನಮಗೆ ಎಣ್ಣೆ ಉಳಿತಾಯ ಆಗುತ್ತೆ, ಆಮೇಲೆ ಹಾಕಿರೋ ಮಸಾಲೆ ಬೇರೆ ಬೇರೆ ಆಗಲ್ಲ. ನಾನು ಇವಾಗ ತಿರುವಾಕಿ ತೋರಿಸ್ತೀನಿ ನೋಡಿ, ಒಂದು ಚೂರು ಮಸಾಲೆ ಆ ಕಡೆ ಈ ಕಡೆ ಇರಲ್ಲ ನೋಡಿ. ಹಾಗೆ ಅದು ಬೆನ್ನನ್ನು ಹಾಗೆ ಒಂದು ಸ್ವಲ್ಪ ಒಂದು 2 ನಿಮಿಷ ಆ ರೀತಿ ಇಟ್ಕೊಂಡ್ರೆ ಆ ಮೀನಿನ ಬೆನ್ನು ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ. ನಾವು ಕೋಟಿಂಗ್ ಕೊಟ್ಟಿರೋದ್ರಿಂದ ಎಷ್ಟು ಅಲ್ಲಾಡ್ಸಿದ್ರು ಮೀನು ಬೇರೆ ಬೇರೆ ಆಗಲ್ಲ, ಅದ್ರಾಗಿರೋ ಮಸಾಲೆ ಬೇರೆ ಆಗಲ್ಲ. ಇದು ಒಂದು ಹೊಸ ಮೆಥಡು ನೋಡಿ. ಎಲ್ಲ ಮೀನಿಗೂ ಇದೇ ರೀತಿ ಮಾಡ್ಕೊಳ್ಳಿ ನೋಡಿ. ಅದು ರೆಡಿ ಆಯಿತು. ನೆಕ್ಸ್ಟು ಇವಾಗ ಇನ್ನೊಂದು ಮೀನು ಎಳ್ಕೊಳ್ಳಿ, ಮಧ್ಯಕ್ಕೆ ಹಾಕೊಳ್ಳಿ. ಅದೇ ಪ್ರೊಸೆಸ್, ಸೇಮ್ ಪ್ರೊಸೆಸ್. ಅದು ಅವಲಿಂದ ಆ ಕಡೆ ಬೆಳೀತು, ಈ ಕಡೆ ತಿರ್ಸ್ಕೊಳ್ಳಿ. ನಂತರ ಹುಣಸೆ ರಸನ ಈ ರೀತಿ ಮೇಲಾಗೆ ಬಿಟ್ರೆ ನೋಡಿ, ಹುಣಸೆ ರಸ ಅದು ಹೆಂಚು ಎಷ್ಟು ಟೆಂಪ್ರೇಚರ್ ಅಷ್ಟೇ ಇದೆ ಅಂದರೆ ಲೋ ಫ್ಲೇಮ್ ಇಟ್ಟಿದ್ದೀನಿ. ನಾನು ಸ್ಟಾರ್ಟಿಂಗ್ ನಾವೇನು ಹೈ ಫ್ಲೇಮ್ ಇಟ್ಬಿಟ್ಟು ನಾವು ಹಂಚನ್ನ ಕಾಯಿಸ್ಕೊಟ್ವಿ, ನಾವು ತಿರ್ಗಾ ಲೋ ಫ್ಲೇಮ್ ಇಟ್ವಿ. ಹೈ ಫ್ಲೇಮಲ್ಲಿ ಏನು ಹೆಂಚು ಕಾದಿತ್ತೋ ಅದೇ ಟೆಂಪ್ರೇಚರು ನಾವು ಕೊನೆವರೆಗೂ ಮೀನು ಮಾಡಿ ಮುಗಿಯೋವರೆಗೂ ಅದೇ ಇರುತ್ತೆ. ತಿರುವಾಕಳಿ, ತಿರ್ಗಾ ಮತ್ತೆ ಅದೇ ಹುಣಸೆ ರಸ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಪೌಡ್ರ್ ಈ ಥರ ಹಾಕ್ಕೊಂಡ್ರೆ ನಿಮಗೆ ತಿನ್ಬೇಕಾದ್ರೆ ಅದು ರುಚಿ ಗೊತ್ತಾಗುತ್ತೆ. ಮೊದಲು ಬಾಯಿಗೆ ಕೊಂಡಾಗ ಹುಳಿ ಆಗುತ್ತೆ, ಆಮೇಲೆ ಖಾರ ಅನಿಸುತ್ತೆ. ಅದು ಒಂಥರ ಬೇರೆ ಥರದೇ ಟೇಸ್ಟು ನಿಮಗೆ ಸಿಗುತ್ತೆ ನೋಡಿ. ಈ ರೀತಿ ತಿರುವಾಕ್ಬಿಟ್ಟು ಪ್ರೆಸ್ ಮಾಡಿ. ಆ ಥರ ಪ್ರೆಸ್ ಮಾಡಿದ್ರೆ 10 ನಿಮಿಷ ಬೇಯಿಸೋದ ಮೀನ ನಾವು 5 ನಿಮಿಷಕ್ಕೆಲ್ಲ ಬೇಯಿಸ್ಬೋದು. ಒಂದು ಸೈಡು 5 ನಿಮಿಷ, ಒಂದು ಸೈಡ್ 5 ನಿಮಿಷ, 10 ನಿಮಿಷಕ್ಕೆ ಒಂದೊಂದು ಮೀನು ಬೇಯುತ್ತೆ. ನಾವು ಇದು ಮಧ್ಯೆ ಸೈಡಲ್ಲಿ ಇಟ್ಕೊಂಡಿರೋದ್ರಿಂದ ಆ ಕಡೆ ಸೈಡ್ ಈ ಕಡೆ ಸೈಡ್ ಇಟ್ಟಿದ್ದೀನಲ್ಲ, ಅದರಲ್ಲೇ ಬೆಂದಿರುತ್ತೆ. 5 ನಿಮಿಷಕ್ಕೆ ಮೀನು ಬೇಯ್ತಾ ಇರುತ್ತೆ ಜಲ್ದಿ ಅಷ್ಟೇ. ಈ ರೀತಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಎಲ್ಲ ಮೀನು ಸೇಮ್ ಪ್ರೊಸೆಸ್. ನಾನು ಇವಾಗ ಏನು ಮಾಡ್ತೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಅದೇ ಪ್ರೊಸೆಸ್. ಎಲ್ಲ ಮೀನು ಆ ಥರ ಮಾಡಿ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಾವ ರೆಸ್ಟೋರೆಂಟಲ್ಲೂ ಯಾವ ಹೋಟ್ಲಲ್ಲೂ ನಿಮಗೆ ಈ ಟೇಸ್ಟು ತಿಂದು ಸಿಗಲ್ಲ. ನಿಮ್ಮ ಮನೆಯಲ್ಲೇ ನೀವು ಆರೋಗ್ಯವಾಗಿ ಕೊಡಿ. ಎಣ್ಣೆನೂ ಕಡಿಮೆ. ನಾನು ಸ್ಟಾರ್ಟಿಂಗ್ 2 ಸ್ಪೂನ್ ಎಣ್ಣೆ ಹಾಕಿದ್ದೆ, ಅಷ್ಟೇ ಎಣ್ಣೆ. ಇನ್ನು ನಾನು ತಿರ್ಗಾ ಮೀನು ಮೇಲೆ ಆ ಸೈಡ್ ಹೆಂಚಿಗೆ ಎಲ್ಲ ಎಣ್ಣೆ ತಿರ್ಗಾ ನಾನು ಹಾಕಲೇ ಇಲ್ಲ. ಕಡಿಮೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಬೆಂದ ಮೇಲೆ ಒಂದೊಂದೇ ಎತ್ಕೊಂಡು ಈ ಥರ ಮಾಡ್ಕೊಂಡು ಭಾಳ ರುಚಿಯಾಗಿರುತ್ತೆ. ಒಂದು ಸಲ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ತಿರುವಾಕಿ ತೋರಿಸ್ತೀನಿ. ನೀವು ಎಷ್ಟು ಜೋರಾಗಿ ತಿರುವಾಕಿದ್ರು, ಎಷ್ಟೇ ಎಲ್ಲಾಡ್ಸಿದ್ರು ಮಸಾಲೆ ಒಂಚೂರು ಹಂಚಿ ಕಚ್ಕೊಳಲ್ಲ, ಮೀನು ಬೇರೆ ಬೇರೆ ಆಗಲ್ಲ. ಕೆಲವೊಮ್ಮೆ ಮಾಡ್ಬೇಕಾದ್ರೆ ಮೀನು ಹೊಡೆದೋಗ್ಬಿಡ್ತಾರೆ. ಈ ಕಾರ್ನ್ಫ್ಲೋರಿಂದ ನೋಡಿ ಆ ಮೀನು ಗಟ್ಟಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಮೊದಲೇ ಬಾಂಗ್ಡಾ ಮೀನುಗಳು ಗಟ್ಟಿನೇ ಬರೋದು. ನಾವು ಈ ರೀತಿ ಮಾಡಿದಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ, ಹಾಗೆ ಒಳ್ಳೆ ರುಚಿನೂ ಕೂಡ ಕೊಡುತ್ತೆ. ಹಾಗೆ ಸೌಟಿಂದ ಪ್ರೆಸ್ ಮಾಡ್ಕೊತಾ ಇರಿ. ಒಂದು ನಿಮಿಷ ಈ ರೀತಿ ಆ ಬೆನ್ನು ಕೂಡ ಹಾಗೆ ಹಂಚಿನ ಮೇಲೆ ಈ ಥರ ಸುಟ್ಕೊಂಡ್ರೆ ಸುತ್ತಲೂ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ 1 ನಿಮಿಷ ಈ ರೀತಿ ಇಟ್ಕೊಂಡ್ರೆ ಬೆನ್ನಿನ ಭಾಗನೂ ಚೆನ್ನಾಗಿ ಬೇಯುತ್ತೆ. ಸ್ಪೂನಲ್ಲಿ ತಿರುಗಿಕೊಂಡು ಪ್ರೆಸ್ ಮಾಡಿದ್ರೆ ಸಾಕು, ಜಲ್ದಿ ಬೆಂದೋಗುತ್ತೆ. ಆ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಪ್ರೆಸ್ ಮಾಡ್ತಾ ಇದ್ದಾಗ ಜಲ್ದಿ ಬೆಂದೋಗುತ್ತೆ.
ಸೇಮ್ ಅದೇ ಪ್ರೊಸೆಸ್ಸು. ಹಾಗೆ ತಿರುವಾಕೊಳ್ಳಿ. ಸೈಡಲ್ಲಿರೋ ಮೀನನ್ನ ಮಧ್ಯಕ್ಕೆ ಹಾಕ್ಕೊಳ್ಳಿ. ಹುಣಸೆ ರಸ ಬಿಟ್ಕೊಳ್ಳಿ. ಮೇಲೆ ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ. ಮೀನನ್ನ ತಿರುವಾಕಿ. ಈಗ ಹುಣಸೆ ರಸ, ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಉಳ್ಳಾಡಿದ್ರೂ ಮೀನು ಮಾತ್ರ ಏನಾಗಲ್ಲ, ಗಟ್ಟಿರುತ್ತೆ. ಹುಣಸೆ ರಸ ಸ್ವಲ್ಪ ಹಾಗೆ ಹುಣಸೆ ರಸ ಬಿಟ್ಕೊಂಡು ಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ತಿದ್ರೆ ನೋಡಿ, ಹುಣಸೆ ರಸ ಹಾಕ್ತಿದ್ದಂಗೆ ಹೊಗೆ ಹೇಗೆ ಬರ್ತಾ ಇದೆ ಅಂದರೆ ಆಗ ಹೊಗೆ ಬರ್ತಾ ಇದೆ ಅಂದರೆ ಚೆನ್ನಾಗಿ ಬೇಯ್ತಾ ಇದೆ ಮೀನು ಅಂತ. ತಿರುವಾಕೊಳ್ಳಿ. ಆ ರೀತಿ ಪ್ರೆಸ್ ಮಾಡ್ತಾವ್ರಿ. ಈಗ ಏನು ಮಾಡ್ತೀರಾ ಅಂದರೆ, ಈ ಮೀನು ಮುಗಿದಾದ್ಮೇಲೆ ಇವಾಗ ಒಂದೇ ಮೀನಿದೆ, ಅದನ್ನೇ ಬ್ಯಾಚಲ್ಲಿ ಏನು ಹಾಕಿದ್ವಿ ಮೀನು ಒಂದು ಲಾಸ್ಟ್ ಇದೆ, ಅದನ್ನ ಈ ಮೀನು ಬೆಂದುಳ್ಳಿ ಆಲ್ಮೋಸ್ಟ್ ಆಯಿತು. ಇದು ಈ ಮೀನು ಬೆಂದಿದೆ, ಆಯಿತು. ಇಷ್ಟು ತಿರುವು ಹಾಕೋರು ಏನಾಗಲ್ಲ. ಇವಾಗ ಒಂದೇ ಒಂದು ಮೊದಲನೇ ಬ್ಯಾಚಿನ ಮೀನು ಇಷ್ಟು ಉಳ್ಕೊಂಡಿದೆ, ಮಧ್ಯಕ್ಕೆ ಹಾಕೊಳ್ಳಿ. ಸೇಮ್ ಅದೇ ಪ್ರೊಸೆಸ್ಸು. ಹುಣಸೆ ರಸ ಹಾಕಿ, ಮೆಣಸಿನ ಪೌಡ್ರ್ ಹಾಕಿ, ಮೇಲೆ ತಿರುವಾಕಿ. ಹೀಗೆ ಸ್ವಲ್ಪ ಮೆಣಸಿನ ಪೌಡ್ರು ನೀವೇ ಮೆಣಸು ಕಾಳು ತಂದು ಮಿಕ್ಸಿ ರುಬ್ಕೊಂಡು ಪೌಡ್ರ್ ಮಾಡಿದ್ರೆ ಅದು ಟೇಸ್ಟ್ ಇರುತ್ತೆ. ಈ ರೆಡಿ ಮೆಣಸಿನ ಪೌಡ್ರ್ ತಂದುಬಿಟ್ರೆ ಅದರೊಳಗೆ ಉಪ್ಪು ಮಿಕ್ಸ್ ಆಗಿರುತ್ತೆ. ನಾವು ಮಾಡಿರೋ ರುಚಿ ಇರ್ತೋ, ಉಪ್ಪು ಕಡಿಮೆ ಹಾಕಿರ್ತೀವೋ ಜಾಸ್ತಿ ಹಾಕಿರ್ತೀವೋ, ಈ ಮೆಣಸಿನ ಪೌಡ್ರು ರೆಡಿ ಮೆಣಸಿನ ಪೌಡ್ರ್ ಹಾಕಿದ್ರಿಂದ ಉಪ್ಪು ಜಾಸ್ತಿ ಆಗಿರುತ್ತೆ. ಅದು ಈ ಥರ ಹಾಕ್ಕೊಳ್ಳಿ. ಹಾಕಾದ್ಮೇಲೆ ತಿರು ಹಾಕ್ಬಿಟ್ಟು, ಯಾವ ಕಡೆ ಬೆಂದಿಲ್ಲ, ಈ ಮೇಲೆ ಇವಾಗ ಸದ್ಯ ಬೆಂದಿದ್ದೆ, ಯಾವ ಕಡೆ ಬೆಂದಿರಲಿಲ್ಲ, ಅದಕ್ಕೆ ನಾನು ತಿರುವಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಎರಡನೇ ಬ್ಯಾಚ್ ಮೀನನ್ನ ಮೊದಲೇ ಈ ರೀತಿ ಎಲ್ಲ ಸೈಡಿಗೆ ಹೋಗಿ ಒಂದೊಂದೇ ಮೀನ ತೆಗೆದು ಸೈಡಲ್ಲಿ ಉರಿ ಕಡಿಮೆ ಇರುತ್ತೆ ಇಟ್ಕೊಂಡ್ರೆ ಸಣ್ಣ ಉರಿಲೇ ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಮೀನು. ಆಮೇಲೆ ಮಧ್ಯಕ್ಕೆ ಹಾಕೊಂಡು ಇದು 2 ನಿಮಿಷ ಮಾಡೋಕ್ಕೆ ಸಾಕು. ಆ ರೀತಿ ಹಾಕೊಂಡಾಗ ನಿಮಗೆ ಮಸಾಲೆ ಬೇರೆ ಆಗಲ್ಲ, ಮೀನು ಪೀಸ್ ಆಗಲ್ಲ. ನೋಡಿ, ಇದೇ ರೀತಿ ಮಾಡಿಕೊಂಡು ಇವಾಗ ಆಗಿರೋ ಮೀನ ಇಟ್ಕೊಂಡು ನೆಕ್ಸ್ಟು ಅವಲೇನು ಮೊದಲನೇ ಬ್ಯಾಚಲ್ಲಿ ಏನು ಪ್ರೋಸೆಸ್ ಮಾಡಿದ್ವಿ ಅದೇ ರೀತಿ ಹಾಕ್ಕೊಂಡು ಇದು ಬೆನ್ನು 1 ನಿಮಿಷ ಈ ರೀತಿ ಇಟ್ಟರೆ ಬೆನ್ನ ಮೇಲೂ ಚೆನ್ನಾಗಿ ಅದು ಬೇಯ್ಕೊಂಡು ಸ್ವಲ್ಪ ಹೊತ್ತು ನೋಡಿ, ಕಚ್ಕಡೆ ಬಿಡಿದೆ ಅದು. ನೀವು ಬಿಡಿಸ್ಕೊಂಡು ತಿನ್ಬೇಕಾದ್ರೆ ಅದು ಸುಮ್ಮನೆ ಈ ರೀತಿ ಕಿತ್ತರೆ ಮುಳ್ಳು ಅಲ್ಲೇ ಕಚ್ಕೊಡುತ್ತೆ, ಬರೀ ಅದ್ರಾಗಿರೋ ಮಟನ್ ಮಾತ್ರ ಕೈಗೆ ಬರುತ್ತೆ. ಆ ರೀತಿ ರೋಸ್ಟ್ ಮಾಡೋದ್ರಿಂದ ಆಮೇಲೆ ಆ ಪೀಸ್ ಒಳಗೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಕಚ್ಕೊಂಡಿರುತ್ತೆ. ನೋಡಿ, ಇದೇ ಪ್ರೊಸೆಸ್ಸು ಸೇಮ್ ನಾವು ಹಿಂದೆ ಏನು ಮಾಡಿದ್ವಿ ಅದೇ. ಒಂದೊಂದೇ ಮೀನು ಮಧ್ಯಕ್ಕೆ ಹಾಕೊಳ್ಳಿ, ಹುಣಸೆ ರಸ ಬಿಡಿ, ಪೆಪ್ಪರ್ ಪೌಡ್ರ್ ಹಾಕಿ ಈಗ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕಿ 2 ಕಡೆ ರೋಸ್ಟ್ ಮಾಡ್ಕೊಳ್ಳಿ. 1 ನಿಮಿಷ ಬೆನ್ನು ಸೈಡು ಹಂಗೆ ಹೆಚ್ ಮೇಲೆ ಹಾಕಿ ಬಿಡಿ. ನೋಡಿ, ಒಳ್ಳೆ ಬಿಸಿ ಬಿಸಿ ಮೀನಿನ ಫ್ರೈ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇದೇ ಮೀನ ಒಂದಿನ ಇಟ್ಕೊಂಡು ತಿಂದ್ರೂ ಅಷ್ಟೇ ಗಟ್ಟಿ ಇರುತ್ತೆ.